टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। भाई ಪೊಲೀಸ್ ಏನು ಮಾಡೋಕ್ಕಾಗುತ್ತೆ? ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅವರಿಗೆ ಹ್ಯಾರಾಸ್ಮೆಂಟ್ ಮಾಡ್ತಾರೆ ಅಂತ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಹೇಳಿದೆ, ಮಿನಿಟ್ ವ್ಯವಸ್ಥೆನ ತೆಗೆದುಹಾಕಿ ಪೊಲೀಸನ್ನು ಸ್ವತಂತ್ರವಾಗಿ ಮಾಡಿ, ನೀವು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಅದನ್ನು ಆಕ್ಟಿವೇಟ್ ಮಾಡಿ ಅಂತ ಹೇಳಿದ್ದೆ. ಆರ್ಥಿಕವಾಗಿ ಸಮಸ್ಯೆ ಇತ್ತು, ಅದು ಕೂಡ ಸಾವಿಗೆ ಕಾರಣ. ನಾವು ಕೂಡ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಪೊನ್ನಣ್ಣ ಅವರು ಹೇಳಿದ್ದಾರೆ. ಪೊನ್ನಣ್ಣ ಯಾವ ಹೊಲದಲ್ಲಿ ಗದ್ದೆಯಲ್ಲಿ ದುಡ್ದಿರೋದನ್ನು ತಗೊಂಬಂದು ಚುನಾವಣೆ 45 ಕೋಟಿ ಗೆದ್ದಿದ್ದಾರೆ ಅಂತ ನಮಗೆ ಗೊತ್ತು. ಪೊನ್ನಣ್ಣ, ನಿಮ್ಮ ಭಿಕ್ಷೆ ನಮ್ಮ ಕಾರ್ಯಕರ್ತನಿಗೆ ಬೇಕಾಗಿಲ್ಲ. ನೀವೇನೇನೋ ಮಾಡಿಬಿಟ್ಟು ಫಿಕ್ಸಿಂಗ್ ಮಾಡ್ಕೊಂಡು ಮಾಡೋವಂಥ ಕಾಸುಗಳೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತ ಅವನು ಬರೆದಿರೋದು ಏನು ಅಂತಂದರೆ, ನನ್ನ ಸಾವಿಗೆ ಇಂತಿಂಥವ್ರು ಕಾರಣರಾಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದರೊಳಗಡೆ ನಾನು ಹೋದ ನಂತರನೂ ಕೂಡ ನನ್ನ ಕುಟುಂಬಕ್ಕೆ ಸಾರ್ವಜನಿಕರು 1 ರೂಪಾಯಿ ಸಹಾಯ ಮಾಡಿ ಅಂತ ಕೇಳಿದ್ದಾನೆ. ನಿನ್ನ ಹತ್ರ ಒಂದು ಪೊನ್ನಣ್ಣ, ನಿನ್ನ ದುಡ್ಡು ಬೇಡಪ್ಪ, ನ್ಯಾಯ ಕೊಡೋ ಕೆಲಸ ಅಷ್ಟೇ ಮಾಡಪ್ಪ. ಬೈ ಪೊಲೀಸ್ ಏನು ಮಾಡೋಕ್ಕಾಗುತ್ತೆ? ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅವರಿಗೆ ಹ್ಯಾರಾಸ್ಮೆಂಟ್ ಮಾಡ್ತಾರೆ ಅಂತ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಹೇಳಿದೆ, ಮಿನಿಟ್ ವ್ಯವಸ್ಥೆನ ತೆಗೆದುಹಾಕಿ ಪೊಲೀಸನ್ನು ಸ್ವತಂತ್ರವಾಗಿ ಮಾಡಿ, ನೀವು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಅದನ್ನು ಆಕ್ಟಿವೇಟ್ ಮಾಡಿ ಅಂತ ಹೇಳಿದ್ದೆ. ಆರ್ಥಿಕವಾಗಿ ಸಮಸ್ಯೆ ಇತ್ತು, ಅದು ಕೂಡ ಸಾವಿಗೆ ಕಾರಣ. ನಾವು ಕೂಡ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಪೊನ್ನಣ್ಣ ಅವರು ಹೇಳಿದ್ದಾರೆ. ಪೊನ್ನಣ್ಣ, ಯಾವ ಹೊಲದಲ್ಲಿ ಗದ್ದೆಯಲ್ಲಿ ದುಡ್ದಿರೋದನ್ನು ತಗೊಂಬಂದು ಚುನಾವಣೆ 45 ಕೋಟಿ ಗೆದ್ದಿದ್ದಾರೆ ಅಂತ ನಮಗೆ ಗೊತ್ತು. ಪೊನ್ನಣ್ಣ, ನಿಮ್ಮ ಭಿಕ್ಷೆ ನಮ್ಮ ಕಾರ್ಯಕರ್ತನಿಗೆ ಬೇಕಾಗಿಲ್ಲ. ನೀವೇನೇನೋ ಮಾಡಿಬಿಟ್ಟು ಫಿಕ್ಸಿಂಗ್ ಮಾಡ್ಕೊಂಡು ಮಾಡೋವಂಥ ಕಾಸುಗಳೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತ ಅವನು ಬರೆದಿರೋದು ಏನು ಅಂತಂದರೆ, ನನ್ನ ಸಾವಿಗೆ ಇಂತಿಂಥವ್ರು ಕಾರಣರಾಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದರೊಳಗಡೆ ನಾನು ಹೋದ ನಂತರನೂ ಕೂಡ ನನ್ನ ಕುಟುಂಬಕ್ಕೆ ಸಾರ್ವಜನಿಕರು 1 ರೂಪಾಯಿ ಸಹಾಯ ಮಾಡಿ ಅಂತ ಕೇಳಿದ್ದಾನೆ. ನಿನ್ನ ಹತ್ರ ಒಂದು ಪೊನ್ನಣ್ಣ, ನಿನ್ನ ದುಡ್ಡು ಬೇಡಪ್ಪ, ನ್ಯಾಯ ಕೊಡೋ ಕೆಲಸ ಅಷ್ಟೇ ಮಾಡಪ್ಪ.